ಆತ್ಮೀಯ ವೀಕ್ಷಕರೇ ನಮಸ್ತೆ. ಪಂಜ ಸಾವಿರ ಸೀಮೆಯ ಪಂಜ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಜಾತ್ರೋತ್ಸವದ ಸಂಭ್ರಮ. ಇಂದು ಧ್ವಜಾರೋಹಣ ನೆರವೇರಿದೆ. ಇನ್ನು ಹಲವು ದಿನಗಳಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಆರಾಧನಾ ಕ್ರಮಗಳು, ಆಚರಣಾ ಕ್ರಮಗಳು, ಜಾತ್ರಾ ಮಹೋತ್ಸವದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಹಾಗಾದ್ರೆ ಪಂಜ ಸಾವಿರ ಸೀಮೆಯ ಜಾತ್ರೋತ್ಸವ ಹೇಗೆ ನಡೀತದೆ, ಯಾವ ರೀತಿ ಸಿದ್ಧತೆಗಳು ನಡ್ಕೊಂಡು ಬಂದಿದೆ ಎಲ್ಲವನ್ನ ಕೇಳೋಣ ಬನ್ನಿ. सुप्रसन्नो महेशः सर्वालङ्कारदीप्त सरसी नीलये व्याघ्रचर्मार्थवासाः येयो मुक्ता परागः मृतरसकलिताद्रिप्रभ पञ्चवक्त्र द्रक्षकोटिरकोटि घटितदुहिनरोष्कलादिनमोडिः तदेव लग्नं सुदिनं तदेव ताराबलं चन्द्रबलं. ಜನವರಿ 24ರಂದು ಗೊನೆ ಕಡಿಯುವುದರೊಂದಿಗೆ ಆರಂಭಗೊಂಡಿರುವ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ ಪಂಜ ಇದರ ವರ್ಷಾವಧಿ ಜಾತ್ರೋತ್ಸವ ಫೆಬ್ರವರಿ 9ರ ತನಕ ನಡೆಯಲಿದೆ. ಫೆಬ್ರವರಿ 3ರಂದು ಪೂರ್ವಾಹ್ನ ಮಹಾಪೂಜೆ, ಆ ಬಳಿಕ ಶ್ರೀ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಹಸಿರು ಕಾಣಿಕೆಗಳನ್ನು ತರುವ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಮಹಾಪೂಜೆ, ನಿತ್ಯ ಬಲಿ, ಅನ್ನ ಸಂತರ್ಪಣೆ ನಡೆದು ಸಂಜೆ ವಿವಿಧ ಊರುಗಳಿಂದ ಸಂಗ್ರಹಣೆ ಮಾಡಿದ ಹಸಿರು ಕಾಣಿಕೆಗಳನ್ನು ಮೆರವಣಿಗೆಯಲ್ಲಿ ಪುತ್ಯ ಸತ್ಯಕಟ್ಟೆಯಿಂದ ದೇವಳಕ್ಕೆ ತರಲಾಗುವುದು. ಸಂಜೆ ಉಗ್ರಾಣ ತುಂಬಿಸುವ ಕಾರ್ಯಕ್ರಮವಿದ್ದು ಆ ಬಳಿಕ ಮಹಾಪೂಜೆ ನಡೆಯುತ್ತದೆ. ಬಳಿಕ ದಂಡೆಮಾಲೆ ಹಾಕಿ ಬಲಿ ಹೊರಡುವುದು, ಬೇತಾಳುಗಳು ಇಳಿಯುವುದು, ಅನ್ನ ಸಂತರ್ಪಣೆ ನಡೆಯಲಿದೆ. ಫೆಬ್ರವರಿ 4ರಂದು ಪೂರ್ವಾಹ್ನ ಮಹಾಪೂಜೆ, ಶ್ರೀ ದೇವರ ಉತ್ಸವ, ಮಧ್ಯಾಹ್ನ ಮಹಾಪೂಜೆ, ಶ್ರೀ ದೇವರ ಉತ್ಸವ, ಅನ್ನ ಸಂತರ್ಪಣೆ, ರಾತ್ರಿ ಮಹಾಪೂಜೆ, ಶ್ರೀ ದೇವರ ಉತ್ಸವ, ಅನ್ನ ಸಂತರ್ಪಣೆ ನಡೆಯಲಿದೆ. ಫೆಬ್ರವರಿ 5ರಂದು ಪೂರ್ವಾಹ್ನ ಮಹಾಪೂಜೆ, ಶ್ರೀ ದೇವರ ಉತ್ಸವ, 11:30ರಿಂದ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಮಹಾಪೂಜೆ, ಅನ್ನ ಸಂತರ್ಪಣೆ, ರಾತ್ರಿ ದೀಪೋತ್ಸವ, ಮಹಾಪೂಜೆ, ಶ್ರೀ ದೇವರ ಉತ್ಸವ, ಬೀದಿಕಟ್ಟೆ ಪೂಜೆ, ಕಾಚುಕುಜುಂಬ, ಶಿರಾಡಿ, ರುದ್ರಚಾಮುಂಡಿ ದೇವಿಗಳ ನರ್ತನ ಸೇವೆ, ವಸಂತಕಟ್ಟೆ ಪೂಜೆ, ಶ್ರೀ ದೇವರ ಉತ್ಸವ, ಅನ್ನ ಸಂತರ್ಪಣೆ ನಡೆಯಲಿದೆ. ಫೆಬ್ರವರಿ 6ರಂದು ಪೂರ್ವಾಹ್ನ ಮಹಾಪೂಜೆ, ಶ್ರೀ ದೇವರ ಉತ್ಸವ, ಮಧ್ಯಾಹ್ನ ಮಹಾಪೂಜೆ, ಶ್ರೀ ದೇವರ ಉತ್ಸವ, ಅನ್ನ ಸಂತರ್ಪಣೆ, ರಾತ್ರಿ ಶ್ರೀ ದೇವರ ಉತ್ಸವ, ರಾತ್ರಿ 11ಕ್ಕೆ ಬ್ರಹ್ಮರಥೋತ್ಸವ, ಕಾಚುಕುಜುಂಬ ದೈವದ ನರ್ತನ ಸೇವೆ, ಮಹಾಪೂಜೆ, ಶ್ರೀ ಭೂತ ಬಲಿ, ಶಯನೋತ್ಸವ, ಕವಾಟ ಬಂಧನ, ಅನ್ನ ಸಂತರ್ಪಣೆ ನಡೆಯಲಿದೆ. ಫೆಬ್ರವರಿ 7ರಂದು ಮುಂಜಾನೆ ಗಂಟೆ 6ಕ್ಕೆ ಕವಾಟೋದ್ಘಾಟನೆ ನಡೆಯಲಿದ್ದು ದೇವರಿಗೆ ಅಭಿಷೇಕ, ಮಹಾಪೂಜೆ, ಪೂರ್ವಾಹ್ನ ಗರಡಿಬೈಲು ಮೂಲ ನಾಗನಕಟ್ಟೆಯಲ್ಲಿ ತಂಬಿಲ ಸೇವೆ, ಅವಳಿಗ ಬಲಿ ಹೊರಟು ಕಾಜುಕುಜುಂಬ ದೈವದ ನರ್ತನ ಸೇವೆಯೊಂದಿಗೆ ನಾಗತೀರ್ಥ ಜಳಕದ ಹೊಡೆಯಲ್ಲಿ ಶ್ರೀ ದೇವರ ಅವಭೃತ ಸ್ನಾನ, ಧ್ವಜಾರೋಹಣ ನಡೆಯಲಿದೆ. ಅಪರಾಹ್ನ ದೇಗುಲದ ಭಂಡಾರ ಮನೆಯಿಂದ ಶ್ರೀ ಉಳ್ಳಾಕೂರು ಮತ್ತು ಕಾಚುಕುಜುಂಬದ ಭಂಡಾರವನ್ನು ಮೂಲಸ್ಥಾನ ಗರಡಿಬೈಲಿಗೆ ಮೆರವಣಿಗೆಯಲ್ಲಿ ತರಲಾಗುತ್ತಿದ್ದು ಸಂಜೆ ಧ್ವಜಾರೋಹಣ ನಡೆಯಲಿದೆ. ಸಂಜೆ ಶ್ರೀ ಉಳ್ಳಾಕೂರು ದೈವದ ನೇಮ, ಆ ಬಳಿಕ ಅನ್ನ ಸಂತರ್ಪಣೆ, ರಾತ್ರಿ ಶ್ರೀ ಕಾಚುಕುಜುಂಬ ದೈವದ ನೇಮ, ಪ್ರಸಾದ ವಿತರಣೆ, ಧ್ವಜಾರೋಹಣ, ಶ್ರೀ ಉಳ್ಳಾಕೂರು ಮತ್ತು ಕಾಚುಕುಜುಂಬ ದೈವದ ಭಂಡಾರವನ್ನು ಮೆರವಣಿಗೆಯಲ್ಲಿ ದೇಗುಲದ ಭಂಡಾರ ಮನೆಗೆ ತರುವ ಕಾರ್ಯಕ್ರಮವಿದೆ. ಫೆಬ್ರವರಿ 8ರಂದು ಪೂರ್ವಾಹ್ನ ಮಹಾಪೂಜೆ, ಶ್ರೀ ದೇವಳದಲ್ಲಿ ಸಂಪ್ರೋಕ್ಷಣೆ, ಮಧ್ಯಾಹ್ನ ಮಹಾಪೂಜೆ, ವೈದಿಕ ಮಂತ್ರಾಕ್ಷತೆ, ಪ್ರಸಾದ ವಿತರಣೆ ನಡೆಯಲಿದ್ದು ಸಂಜೆ ಪುತ್ಯದಿಂದ ಶಿರಾಡಿ ದೈವದ ಭಂಡಾರ ತರುವುದು ಹಾಗೂ ರುದ್ರಚಾಮುಂಡಿ ಭಂಡಾರ ತೆಗೆಯುವ ಕಾರ್ಯಕ್ರಮವಿದೆ. ಫೆಬ್ರವರಿ 9ರಂದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪೂಜೆ, ಶಿರಾಡಿ ದೈವ ಹಾಗೂ ರುದ್ರಚಾಮುಂಡಿ ದೇವಿಗಳ ನೇಮ ನಡೆಯಲಿದ್ದು ಶಿರಾಡಿ ದೈವದ ಭಂಡಾರ ಪುತ್ಯಕ್ಕೆ ತೆಗೆದುಕೊಂಡು ಹೋಗಲಾಗುವುದು. ಸಾಧಾರಣ ಎಲ್ಲ ಸ್ವಯಂ ಸೇವಕರು, ಎಲ್ಲ ಸಂಘ ಸಂಸ್ಥೆಯವರು ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಜಾತ್ರೋತ್ಸವವನ್ನು ನಡೆಸುವಲ್ಲಿ ಸಹಕಾರ ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮುಖ್ಯ ಸಂಪಾದಿಕಲ ಸತ್ಯನ ಬಯಲಿನವರು ಎಲ್ಲ ರೀತಿಯಲ್ಲಿಯೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ಸಾಧಾರಣ ಇವತ್ತಿಗೆ ನಮ್ಮದು ಕೊನೆಗೊಂಡಿರುತ್ತದೆ. ಎಲ್ಲ ಸಿದ್ಧತೆಯು ಪೂರ್ಣಗೊಂಡಿದೆ. 3ನೇ ತಾರೀಕಿಗೆ ಹಸಿರು ಕಾಣಿಕೆ, ಬೆಳಿಗ್ಗೆ ಹಸಿರು ಕಾಣಿಕೆ ಹೊರಡ್ತೇವೆ. ಒಟ್ಟು ಎಲ್ಲ ಸಾಧಾರಣ 7 ದಾರಿಗಳಲ್ಲಿ ಹೋಗಿ ಹಸಿರು ಕಾಣಿಕೆಯನ್ನು ಸಂಗ್ರಹಣ ಮಾಡಿ ಸಂಜೆ 4 ಗಂಟೆಗೆ ಪುತ್ಯ ಸತ್ಯಗಟ್ಟೆಯಿಂದ ಮೆರವಣಿಗೆ ಮೂಲಕ ಶ್ರೀ ದೇಗುಲಕ್ಕೆ ನಾವು ಹಸಿರು ಕಾಣಿಕೆಗಳನ್ನು ತಗೊಂಡು ಬಂದು ನಾಡ್ದು ದಂಡಮಾಲೆ ಹಾಕಿ ಬಲಿ ಹೊರಡ್ತದೆ 3ನೇ ತಾರೀಕಿಗೆ. ಮತ್ತು 4ನೇ ತಾರೀಕಿಗೂ ಬಲಿ ಹೊರಟು ದೇವರ ಉತ್ಸವ ಎಲ್ಲ ಇದೆ. 5ನೇ ತಾರೀಕಿಗೆ ದರ್ಶನ ಬಲಿ, ರಾತ್ರಿ ದೀಪೋತ್ಸವ ಇದೆ.
6ನೇ ತಾರೀಕಿಗೆ ರಾತ್ರಿ ಬ್ರಹ್ಮರಥೋತ್ಸವ 11 ಗಂಟೆ ರಾತ್ರಿ ಅಂದಾಜು 11-11:30 ಅಂದಾಜು ಬ್ರಹ್ಮರಥೋತ್ಸವ ನಡೀಲಿಕ್ಕಿದೆ. 7ನೇ ತಾರೀಕಿಗೆ ಮೂಲಸ್ಥಾನ, 7ನೇ ತಾರೀಕಿಗೆ ಬೆಳಿಗ್ಗೆ ಅವಭೃತ ಸ್ನಾನ ಆಗಿ, ದೇವರ ಅವಭೃತ ಸ್ನಾನ ಆಗಿ, ಧ್ವಜ ಅವರೋಹಣ ಆಗಿ, ಸಂಜೆ ಮೂಲಸ್ಥಾನ ಕಾಜುಜಿಂಬ ಉಳ್ಳಾಕ್ಲು ಇಲ್ಲಿಂದ ಭಂಡಾರ ತಗೊಂಡೋಗಿ ಅಲ್ಲಿ ಮೊದಲು ಉಳ್ಳಾಕ್ಲು ನೇಮ ಮತ್ತೆ ಕಾಜುಜಿಂಬ ನೇಮವು ನಡೀಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂದು ಭರತನಾಟ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ವೈವಿಧ್ಯ ನಡೆಯಿತು. 3ನೇ ತಾರೀಕಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಭರತನಾಟ್ಯ ಇದೆ. 4ನೇ ತಾರೀಕಿಗೂ ಇಲ್ಲಿ ಸ್ಥಳೀಯ ಶಾಲಾ ಮಕ್ಕಳ ಕಾರ್ಯಕ್ರಮವಿದೆ. 5ನೇ ತಾರೀಕಿಗೂ ಸಾಂಸ್ಕೃತಿಕ ವೈವಿಧ್ಯ ಇದೆ, ಅಲ್ಲದೆ ಧರ್ಮಸ್ಥಳ ಮೇಳದ ಯಕ್ಷಗಾನ ಕಾರ್ಯಕ್ರಮವೂ ಇದೆ. ವೀಕ್ಷಕರೇ, ಕೇಳಿದ್ರಲ್ಲ, ಇದು ಪಂಜಶ್ರೀ ಸಾವಿರ ಸೀಮೆಯ ವರ್ಷಾವಧಿ ಜಾತ್ರಾ ಮಹೋತ್ಸವದ ಸಂಭ್ರಮ ದಿನಗಳ ಕುರಿತು ಮಾಹಿತಿಯನ್ನ ಪಡ್ಕೊಂಡ್ರಿ.